ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕೃಷ್ಣನಗರ ಫ್ಲಾಟ್ನಲ್ಲಿ ಅನೈತಿಕ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣ ನಡೆದಿದೆ. ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದ ಕೃಷ್ಣ ಫ್ಲಾಟ್ನ ನಿವಾಸಿ 23 ವರ್ಷ ವಯಸ್ಸಿನ ರಹೀಂ ಸಂಡಕೆ ಎಂಬ ಯುವಕನಿಗೆ ಮಹಬೂಬ್ ಬಾಷಾ ಎಂಬ ವ್ಯಕ್ತಿ ಚಾಕು ಇರಿದಿದ್ದಾನೆ. ಆರೋಪಿಯು ತನ್ನ ಹೆಂಡತಿಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂಬ ಅನುಮಾನದಿಂದ ಈ ಘಟನೆ ನಡೆದಿರುವುದಾಗಿ ಹಲ್ಲೆಗೆ ಒಳಗಾದ ಸಂಬಂಧಿಕರು ಆರೋಪಿಸಿದ್ದಾರೆ. ಕೆಲ ದಿನಗಳ ಹಿಂದೆ ರಾತ್ರಿ ಇಬ್ಬರು ಒಟ್ಟಿಗೆ ಇದ್ದಾಗ ಕಾಲೋನಿಯ ನಿವಾಸಿಗಳು ಬುದ್ಧಿ ಮಾತು ಹೇಳಿದ್ದರು ಎನ್ನಲಾಗಿದೆ. ಈ ವಿಚಾರ ತಿಳಿದ ಬಳಿಕ ಬಾಷಾ ಹಲವು ದಿನಗಳಿಂದ ಕೊಲೆ ಮಾಡಲು ಸಂಚು ರೂಪಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಇಂದು ಬೆಳಗ್ಗೆ ಸುಮಾರು 10:30 ವೇಳೆಗೆ ಹಣಕಾಸಿನ ವಿಚಾರ ಮಾತನಾಡುವುದಾಗಿ ಹೇಳಿ ಬಾಷಾ ರಹೀಂ ಮನೆಗೆ ಬಂದಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದ್ದು, ಏಕಾಏಕಿ ಬಾಷಾ ತಂದಿದ್ದ ಚಾಕುವಿನಿಂದ ರಹೀಂಗೆ ಇರಿದಿದ್ದಾನೆ ಎನ್ನಲಾಗಿದೆ. ಗಾಯಗೊಂಡ ಬಳಿಕ ರಹೀಂ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಬಾಷಾ ಬೆನ್ನಟ್ಟಿದ್ದಾನೆ. ಸ್ಥಳೀಯರು ಮಧ್ಯ ಪ್ರವೇಶಿಸಿ ಬಾಷಾನನ್ನು ತಡೆದಿದ್ದಾರೆ. ಅಕ್ಕಪಕ್ಕದ ಮನೆಯಲ್ಲೇ ವಾಸವಾಗಿದ್ದ ಇಬ್ಬರ ನಡುವೆ ಈ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡ ರಹೀಂನನ್ನು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸವಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಿಂದಿ ಜೊತೆ ಇದ್ದಾನೆ ಅಂತ ಹೇಳಿ ಸೌಶ್ಯ ಮ್ಯಾಕ್ ಚಾಕು ಹಾಕಿದ್ರು. ಯಾರು ಹೆಂಡತಿ ಜೊತೆ ಮಹಬೂಬ್ ಬಾಷಾ ಏನಿದ್ದಾನಲ್ಲ ಅವನ ಹೆಂಡತಿ ಜೊತೆಗೆ ಇವ ರಹೀಂ ಸಂಡಕೆ ಇದ್ದಾನೆ ಅಂತೇಳಿ ಸಂಶಯ ಮೇಲೆ ಅವ ಚಾಕು ಹಾಕಿರೋದು. ಅವರು ಮಹಬೂಬ್ ಬಾಷಾ ಏನಿದಾನಲ್ಲ ರಹೀಂ ಅವ್ರಿಗೆ ರೊಕ್ಕ ಕೊಡಬೇಕು, ದುಡ್ಡು ಕೊಡಬೇಕು. ದುಡ್ಡಿಗೋಸ್ಕರ ಹೋಗಿ ಬಂದಿದ್ದಾನೆ. ಈಗ ಸಂಶಯ ಎದಕ್ಕಿತ್ತಂಗ ಜೊತೆಗೆ ಇದ್ದಾನೆ ಅಂತ. ಇವ್ರ ಕಡೆದವ್ರೆಲ್ಲ ಬೆಟ್ ಮಾಡ್ತಾರೆ. ಕದ ಕೊಟ್ರಲ್ಲ ಮ್ಯಾಗೆ ಅವರಿಗೆ